ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ನಾನು. ನಿಮ್ಮ ನೆನಪು ನನಗೆ ತುಂಬಾ ಬರ್ತಾ ಇತ್ತು. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಇಲ್ಲವೋ? ಪಾಪ ನಾ ಇಲ್ಲ ಅಂತೇಳಿ ನಿಮ್ಗೆ ಯಾರು ಚೋದ ನೋಡ್ಕೊಳತ್ತಿರಲ್ಲ. ನಂಗೆ ಗೊತ್ತಿತ್ತು ಮಮ್ಮಿ ಬಗ್ಗೆ ಪಪ್ಪ ಬಗ್ಗೆ ಅವ್ರು ಯಾರು ನಿಮ್ಗೆ ಕೇರ ಮಾಡತ್ತಿಲ್ಲ ಅಂತೇಳಿ. ನೋಡು ಸ್ವಲ್ಪ ಎಷ್ಟು ಒಣಗಿಬಿಟ್ಟಿರು ಪಾಪ. ಹೇಳ್ತೀನಿ ತಡಿ ಮಮ್ಮಿಗೆ ಚಲೋ ಕ್ಲಾಸ್ ತೊಗೊತೇನೆ. ನಾ ಇಲ್ಲ ಅಂತೇಳಿ ನಿಮಗೆ ಕೇರ್ ಮಾಡ್ಕೊಂಡು ಬಿಟ್ಟು ಬಿಟ್ಟಾರಲ್ಲ. ನೋಡ್ರಿ ನಿಮಗೆ ಎಷ್ಟು ಪ್ರೀತಿ ಅಂತ ನೋಡ್ಕೊತಿದ್ದೆ ನಾನು. ಇನ್ನೇನು ಚಿಂತೆ ಮಾಡಬೇಡಿ ಅಂತ ಹೇಳೋಕ್ಕಾಗಂಗಿಲ್ಲ, ಮತ್ತು ವಾಪಸ್ ಹೋಗ್ತೀನಿ ನಾನು. ಬಟ್ ಅವ್ರಿಗೆ ಹೇಳಿ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳಿ ಹೋಗ್ತೆ. ಚಿಂತೆ ಮಾಡಬೇಡ್ರಿ ನೀವು. ನನಗೆ ಮಿಸ್ ಮಾಡ್ಕೊಂಡ್ರೆ ನೀವು ಎಲ್ಲಿಂತಾಳೆ ನಿಕ್ಕಿ? ಈ ಪ್ರೇಮ್ ಏನು ಮಾಡತ್ತಿ ಮನೆಗೆ ಯಾರು ನೋಡಿದ್ರಿ? ಏನಪ್ಪ ಸಯ್ಯ ಎಲ್ಲರ ಮುಂದೆ ಎಲ್ಲರ ಮುಂದೆ ನನಗೆ ಯಾರಾಗಲಿ ಇಲ್ಲಿ ನಮ್ಮಿಬ್ರು ಬಿಟ್ರೆ ಅಲ್ಲ ಅಚಾನಕ್ ಯಾರು ಬಂದುಬಿಟ್ರೆ ಅಸಹ್ಯಾಗಿಲ್ಲನೆ ನೈ ಅಂತವನ. ನಾನು ಏನು ಮಾಡಲಿಪ್ಪ, ನಿಂಗೆಲ್ಲ ಕಡೆ ಹುಡುಕಿದೆ ನಾನು, ನೀ ಸಿಗಲಿಲ್ಲ, ಎಲ್ಲಿ ನಿಂತಿದ್ದಿ, ಯಾರು ಕಾಣಲಿಲ್ಲ. ಅದಕ್ಕೆ ಬಂದೆ, ಹೆಂಗಿದ್ರು ಒಂದು ಚಾನ್ಸ್ ಸಿಕ್ತಲ್ಲ ಅಂತೇಳಿ. ನಾಯಿ ಊರ್ ನಾಯಿ ಎಷ್ಟೊತ್ತ ಕಾಲ ರೂಮ್ ಒಳಗಿದ್ದೆ ಅವಾಗ ಹೇಳ್ತಿದ್ದಿಲ್ಲ, ಈಗ ಬಂತೇನೆ ನಿನಗೆ? ಅದು ಹಂಗೆ ಮಳ್ಳ. ಅದು ಬಿಡ, ನಾನು ಇದಕ್ಕೆ ಬಂದೆ ಅಂದ್ರೆ ನಿನಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಾಕ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, ಮರ್ತ ಹೋಗಿ ನೋಡಿ ನಾನು. ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೆ ನಾನು. ಇದೇನಪ್ಪ ವ್ಯಾಲೆಂಟೈನ್ಸ್ ಡೇ ನಿನ್ನೆ ಇತ್ತು, ಜಯಕ್ಕ 50 ವರ್ಷ ಆತಲ್ಲ ಅಂತ ಅನ್ಕೋಬೇಡ್ರಿ. ವ್ಯಾಲೆಂಟೈನ್ಸ್ ಡೇ ನಿನ್ನೆ ಇತ್ತು, ಪ್ರೇಮಿಗಳ ದಿನಾಚರಣೆ ನಿನ್ನೆ ಇತ್ತು. ಆದ್ರೆ ನಿನ್ನೆ ಕಾರ್ಗಿಲ್ ದಿವಸ ಇತ್ತಲ್ರಿ, ಅವ್ರು ನಮ್ಮ ಸೈನಿಕರು ನೆನೆಸ್ಕೊಂಡು ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ವಿಡಿಯೋನ ಇವತ್ತು ಮಾಡತ್ತೀನಿ ನಾನು, ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಇವರಿಬ್ಬರು ನಡಕ್ಕೆ ನಾವು ಬಂದು ಮಾತಾಡತ್ತೀವಿ ಅಂತ ಬೇಜಾರಾಗಬೇಡ್ರಿ. ಅದೊಂದು ಹೇಳೋದಿತ್ತು, ಅದಕ್ಕೆ ಹೇಳಕ್ಕಂತೇಳಿ ಬಂದೆ ನಾನು. ನಾವಿಷ್ಟು ಇಲ್ಲಿ ಆರಾಮಾಗದೇವಿ, ಏನು ಟೆನ್ಷನ್ ಇರ್ದಾಗ, ಏನು ಹೆದರಿಕೆ ಇಲ್ಲಾರ್ದಂಗಿಲ್ಲ ದೇವ್ ಅಂತಂದ್ರೆ ಅದು ನಮ್ಮ ಸೈನಿಕರ ಕಾರಣ ಅಲ್ರಿ. ಒಂದಿನ ಆದರೂ ಅವ್ರನ್ನ ನೆನೆಸ್ಬೇಕಲ್ಲ. ನಮಗೋಸ್ಕರ ಎಷ್ಟೋ ಜನ ಪ್ರಾಣ ಕಳ್ಕೊಂಡಾರ. ಹಾಂ, ಅದು ಪ್ರೇಮಿಗಳ ದಿನಾಚರಣೆನೇ ಆಗಿತ್ತನ್ನೋ ಒಂದು ಬೇಜಾರೈತಿ. ಅದಕ್ಕೆ ಅವ್ರು ನೆನೆಸ್ಕೊಂಡು ನೀನು ಅದು ವಿಡಿಯೋ ಮಾಡಲಿಲ್ಲ, ಇವತ್ತು ಮಾಡಾಕ್ತೀನಿ. ನೀವೆಲ್ಲರೂ ಇಷ್ಟಪಟ್ಟು ನೋಡಿದ್ರಂತ ಅನ್ಕೊಂಡೇನಿ. ನಮ್ಮ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತೀರಿ. ವ್ಯೂಸು ಕಮ್ಮಿ ಹೊಂಟಾವ, ತಪ್ಪು ನಂದು ಐತಿ. ಸ್ವಲ್ಪ ದಿನ ಗ್ಯಾಪ್ ಮಾಡಿದ್ದೆ ಅಂತೇಳಿ ಇನ್ಮ್ಯಾಗ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಪ್ರೀತಿ ಅಂತ ನೋಡಿರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ನೀ ಮರೆತರು ನಾ ಮರಿಬೇಕಲ್ಲ ನನ್ನ ಮುದ್ದಿನ ಹೆಂಡತಿ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ವ್ಯತ್ಯಾಸ ಐತಲ್ಲ. ಏನಾಯ್ತು ನಿಂಗೆ? ತಡಿ ನೀರು ತೊಗೊಂಬರ್ತೀನಿ. ಏನಿಲ್ಲ, ಹಂಗೆ ಸ್ವಲ್ಪ ಕೆಂಬಂತ. ನಾ ಏನು ಹೇಳಿದ್ದಪ್ಪ ಅಂತಂದ್ರೆ ಲಾಸ್ಟ್ ಇಯರ್ಗೂ ಎಷ್ಟು ವ್ಯತ್ಯಾಸ ಐತೆ ನೋಡು. ಲಾಸ್ಟ್ ಇಯರ್ ನಾವು ಲವರ್ಸ್ ಆಗಿ ಆಚರಣೆ ಮಾಡಿದ್ವಿ, ಲವರ್ಸ್ ಡೇನ. ಈ ಸಲ ನಾವು ಹಸ್ಬೆಂಡ್ ವೈಫ್ ಆಗಿ ಆಚರಣೆ ಮಾಡತ್ತೀವಿ. ಎಷ್ಟು ಚಲೋ ಅನ್ಸಾಯ್ತು ನೋಡಿ ನನಗರ. ಮದ್ವಿ ಆದ್ರೂ, ನಮ್ಮ ಮಕ್ಕಳಾದ್ರೂ, ನಮಗೆ ಮೊಮ್ಮಕ್ಕಳಾದ್ರೂ ನಾವು ಯಾವತ್ತಿದ್ರೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರನೇ ಇರ್ಬೇಕು. ಹಾಗೆ ಫ್ರೆಂಡ್ಸ್ ಥರನೂ ಇರ್ಬೇಕು, ಹೌದಿಲ್ಲ? ಹೌದೌದು, ಅದಂತ ನಿಜ. ಅದಕ್ಕೆ ನನ್ನ ಮುದ್ದಿನ ಹೆಂಡತಿಗೆ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು ಹಾಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್, ಸೇಮ್ ಟು ಯು. ಅದ ಖುಷಿಗೆ ಏನೋ ಇಲ್ಲೇನ? ಏ ಬೇಡಪ್ಪ, ಇಲ್ಲಿ ಮಮ್ಮಿ ಪ್ಯಾರ ಬಂದಿದ್ರೆ ಹಾಲೆಲ್ಲ ಈಗ ನಾವೇನು ಬೇರೆಯವ್ರೇನೆ? ಅಥವಾ ಕದು ಮುಂಚೆ ಲೋ ಮಾಡತ್ತೀವಿ. ಮದುವೆ ಆಗಿತ್ತು ನಮ್ಮಿಬ್ಬರದು, ರೈಟ್ಸ್ ಐತಿ. ಈಗ ನಿಂಗೆ ನಾನು ಕಟ್ಟಿದ ತಾಳಿ ಐತಿ ನೀನು ಕೊರಳಾಗ, ಅದ ನಮಗೆ ಅಸ್ತ್ರ. ಈಗ ಆಲ್ ರೈಟ್ಸ್ ವಿ ಹ್ಯಾವ್. ಹಂಗಂತೇಳಿ ಮೂರು ಬಿಟ್ಟಿರ್ಬೇಕು, ಇಲ್ಲಿ ಎಲ್ಲರ ಮುಂದೆ ಮಾಡೋಕ್ಕಾಗತ್ತಾ? ಅಂಥದ್ದು ಏನು ಮಾಡಂತ ಅಂದಿಲ್ಲ ಅಮ್ಮಣ್ಣಿ. ನಾನು ಕೇಳಿದ್ದು ಒಂದೇ ಒಂದು ಮುತ್ತು ಪ್ರೀತಿ. ಅಯ್ಯೋ, ರಾಂಗ್ ಟೈಮ್ ಒಳಗೆ ಬಂದ್ಬಿಟ್ರೆ ನಾವು. ಅಯ್ಯೋ ಮಮ್ಮಿ ಪಪ್ಪ ಕರಮ ಇದು ಬರ್ಬೇಕಾಗಿತ್ತೇನೆ ಅವ್ರಿಗೂ. ಬಾಯಿ ಸಿಗಿ. ಅತ್ತಿ ಮಾವ ಏನಾರ ಕೆಲಸ ಐತೇನ್ರಿ? ಅಯ್ಯೋ ಇಲ್ಲಪ್ಪ, ಪಾಪ ನಾವು ರಾಂಗ್ ಟೈಮ್ ಒಳಗೆ ಬಂದ್ಬಿಟ್ವಿ. ಬಂದಾದ್ಮೇಲೆ ಮತ್ತೇನು ಕೇಳ್ತೀರಿ? ಅಯ್ಯೋ ಹಂಗೇನಿಲ್ಲ ರೀ ಮಾವರ, ಇವತ್ತು ವ್ಯಾಲೆಂಟೈನ್ಸ್ ಡೇ ಐತಲ್ಲ, ಅದನ್ನ ವಿಶ್ ಮಾಡತ್ತಿದ್ದೆ ಅಷ್ಟೇ. ಓ ಹೌದಲ್ಲ, ಇವತ್ತು ವ್ಯಾಲೆಂಟೈನ್ಸ್ ಡೇ. ನೋಡ್ರಿ ನಮ್ಮ ಅಳಿಯ ನಮ್ಮ ಮಗಳಿಗೆ ಎಷ್ಟು ಚಂದ ವಿಶ್ ಮಾಡತ್ತಾರ. ನೀವು ಅದೇ ರೀ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಒಂದಿನ ಬಂದು ವಿಶ್ ಮಾಡಿರೇನೆ? ಅಲ್ಲೇ ಮಕ್ಕಳಾದ್ಮೇಲೆ ಮತ್ತೇನಿಲ್ಲ ವ್ಯಾಲೆಂಟೈನ್ಸ್ ಡೇ. ನೀವಂತೂ ಬಿಡ್ರಿಪ್ಪ, ಯಾವಾಗ ರೊಮ್ಯಾಂಟಿಕ್ ಆಗಿದ್ರಿ. ನಿಮ್ಮ ಅಳಿಯ ನೋಡಿ ಕಲ್ಕೊರಿ ಸ್ವಲ್ಪ. ಈಗೇನು ನಿನಗೂ ವಿಶ್ ಮಾಡ್ಬೇಕೇನೆ? ಸಾರಿ, ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ನಾನೇ ಕೇಳಿ ನಾನೇ ಹೇಳಿಸ್ಕೊಂಡಂಗೆ ಆಗ್ತೀವಿ. ಏನಾತ ಮಮ್ಮಿ ಹಂಗೆ ಸಿರ್ಕಾತಿ ನಮ್ಮಪ್ಪ ಬರಕ? ನಿಮ್ಮಪ್ಪ ನಿನ್ನ ಗಂಡ ನಂಗಿಲ್ಲ ಅಲ್ವಾ? ನಿನ್ನ ಗಂಡ ನೋಡಿ ಎಷ್ಟು ಚಂದ ಬಂದ ನಿನಗೆ ವಿಶ್ ಮಾಡ್ತಾನೆ. ನನ್ನ ಗಂಡನೂ ಅದಾನ ನೋಡಿ, ಹಿಂಗದ ನಿಮ್ಮವ್ವ. ಆಂಟಿ ಹೇಳೋದು ತಪ್ಪಿಲ್ರಿ ಅಂಕಲ್. ಮಕ್ಕಳಾದ್ರೇನು ಮೊಮ್ಮಕ್ಕಳಾದ್ರೇನು? ಹಾಂ, ಪ್ರೀತಿ ಅಂತ ಇದ್ದೇ ಇರ್ತಲ್ರಿ. ಅವ್ರಿಗೂ ಒಂದು ಆಸೆ ಇರ್ತೈತಿ, ನನಗೂ ಬಂದು ವಿಶ್ ಮಾಡ್ತಾರ ಅಂತೇಳಿ. ಅಂದರೆ ಚಿಕ್ಕ ಪುಟ್ಟ ಆಸೆಗಳನ್ನ ನಾವು ಈಡೇರಿಸ್ಬೇಕಷ್ಟೆ. ದೊಡ್ಡ ಆಸೆಕ್ಕಿಂತ ನಾವು ಏನು ಚಿಕ್ಕ ಆಸೆ ಈಡೇರಿಸ್ತೀವಲ್ಲ ಅದರೊಳಗೆ ಖುಷಿ ಪಡ್ತಿರ್ತಾರೆ. ಅದಕ್ಕೆ ಉಪ್ಪ ನನಗೂ ಗೊತ್ತಾಗ್ಲಿಲ್ಲ, ಇನ್ಮ್ಯಾಗ ಹಂಗ ಮಾಡ್ತೀನಂತ. ಹಂಗಂದ್ರೆ ಫುಲ್ ರೊಮ್ಯಾನ್ಸ್ ಇದೆ. ಚಿ ಮಾನಿಗಡಿ ಹೆಂಗೆ ಮಾತಾಡ್ತಾ ನೋಡಿ ಕೇಳಿಯ ಮುಂದೆ. ಅಯ್ಯೋ ಇಷ್ಟೊತ್ತ ಕಟ್ಟಾವ ಅಲ್ಲ ಈಗ ಹೇಳತ್ತಿದ್ದು. ನಾಚ್ಕೊಳತ್ತ ನಿಮ್ಮವ್ವ. ನಡ್ರಿ ನಾಷ್ಟ ಮಾಡಿ ನಡ್ರಿ. ಪ್ರೇಮ ಬರಪ್ಪ, ನಾಷ್ಟಕ್ಕಂತ ಕರೆಗೆ ಬಂದಿದ್ದೆ ನಿಮಗೆ. ಬರ್ರಿ ನಾಷ್ಟ ಮಾಡಿ ಬರ್ರಿ. ಬರ ಪ್ರೀತಿ. ಓಕೆ ಬಂದೆ. ಆದ್ರೆ ನಿಮ್ಮ ಮಮ್ಮಿ ಫುಲ್ ನಾಚ್ಕೊಂಡು ಆತ್ರ ಇವತ್ತು.
ತ್ರಿವೇಣಿ ರಾಮ ದೀಪಾ ಸೂರಜ್ ಅವರು ಮಸ್ತ್ ಸೆಲೆಬ್ರೇಷನ್ ಮಾಡ್ತಿರ್ಬೇಕು. ಅಲ್ಲಿ ಹಳ್ಳಿ ಒಳಗೆ ಏನು ಸೆಲೆಬ್ರೇಷನ್ ಮಾಡ್ತಾರೆ ಬಿಟ್ರೆ ಒಂದು ವಿಶ್ ಮಾಡ್ಕೋಬೋದು ಅಷ್ಟೆ. ಹಂಗಾರೆ ನಾ ಇವತ್ತೆಲ್ಲ ಬಣ್ಣ ನಾವು ಇವತ್ತು ಮಾಲಿಗೆ ಹೋಗೋಣ, ಮೂವಿ ನೋಡೋಣ. ನಿಂಗೆ ಏನು ಬೇಕಾ ಹೇಳು, ಅದು ಶಾಪಿಂಗ್ ಮಾಡಿಸ್ತೀನಂತ. ರಿಯಲಿ? ಓಕೆ ಓಕೆ, ಥ್ಯಾಂಕ್ ಯು ಪ್ರೇಮ್. ಇರ್ಲಿ ಬಾ, ಇದು ನನ್ನ ಕರ್ತವ್ಯ. ಅಲ್ಲಿಂದ ಹೋಗಿ ಬಂದ್ಮೇಲೆ ಅವ್ರಿಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡೋಣ ಅಂತ. ಸರಿ ತಗೋ. ಈಗ ನಮ್ಮ ಬೇಕಿ ಇವತ್ತು ಸೀರೆ ಉಡಿಸಿ ನೆನ್ಸ್ಬಿಟ್ಟಾಳೆ. ಲಲಿತಾ ಆಂಟಿ ಮನೆಗೆ ಹೋಗ್ಬೇಕಂತ ಅದಕ್ಕೆ ಸೀರೆ ಉಟ್ಕೊಂಡು ಹೋಗ್ಬೇಕಂತ. ಬೇಜಾರು ಸೀರೆ ಉಟ್ಕೊಳಕ ಕಡೆ. ಆ ಸೀರೆ ಸಂಭಾಳಿಸೋ ದೊಡ್ಡ ಕಷ್ಟ, ಏನ್ ಮಾಡ್ಲಿ? ದೀಪು, ಏನಿದು? ಏನಪ್ಪ, ನಮ್ಮ ಹುಡುಗಿಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡೋಣ ಅಂತ ಬಂದ್ರೆ ಸೀರೆ ಒಳಗಡೆ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ಮನಸ್ಸು ಯಾಕೆ ತಳಮಳ ಆಗ್ತಾ ಇದೆ, ಇವತ್ತು ಏನೋ ಕಾದಿದೆ. ದೀಪು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೂರು, ನೀ ಯಾವಾಗ ಬಂದಿ? ಅದೇ ಈಗ ಬಂದೆ. ಅದು ಬಂದ ತಕ್ಷಣ ನೀನು ನೋಡಿ ಹಾಗೆ ಕಳೆದೋದೆ. ಎಷ್ಟು ಹಾಟ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣತಿ ಗೊತ್ತು. ನಿಜಲೇ, ನಾನು ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡ್ತೇನೆ, ಏನು ರಿಪ್ಲೈ ಕೊಡಲಿಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೂರು, ಐ ಲವ್ ಯು ಸೋ ಮಚ್. ಐ ಆಲ್ಸೋ ಲವ್ ಯು ಬೇಬಿ. ನಿನ್ನ ನಾಯಿ ಅಂತ ನಮ್ಮ ತಮ್ಮ ಬಂದಿನಿಂದ್ರೆ ಏನು ಗತಿ? ಬರಲಿ ಬಿಡು, ನೋಡು ನಮ್ಮ ಅಕ್ಕ ನಮ್ಮ ಭಾವ ಎಷ್ಟು ಹ್ಯಾಪಿ ಆಗಿದಾರ ಅಂತ ಹೇಳಿ ಖುಷಿ ಪಡ್ತಾನೆ. ನಾಯಿ ಸಣ್ಣವ್ರ ಮುಂದೆ ಹಂಗೆಲ್ಲ ಮಾಡ್ತಾರೇನ? ಹಂಗೆಲ್ಲ ಮಾಡಬಾರ್ದು. ಅಂದಂಗೆ ಏನು ಮೇಡಮ್ ಅವರು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಏನಿಲ್ಲಪ್ಪ, ಇವತ್ತು ಲಲಿತಾ ಆಂಟಿ ಮನೆಗೆ ಹೋಗ್ಬೇಕಲ್ಲ ನಾವು, ಅದಕ್ಕೆ ನಮ್ಮ ಮಮ್ಮಿ ಸೀರೆ ಉಟ್ಕೊಂಡ ಹೋಗ್ಬೇಕಂತೇಳಿ ಸೀರೆ ಉಡ್ಸಿ ನಿಲ್ಸಾವಡು. ಚಲೋ ತಗೋ, ಅತ್ತಿಯವ್ರು ಚಲೋ ಕೆಲಸ ಮಾಡ್ಯಾರ. ಎಷ್ಟು ಚಂದ ಕಾಣತಿ ಗೊತ್ತು ನೀ ಸೀರೆ ಒಳಗೆ. ನನಗಂತೂ ಭಾಳ ಖುಷಿ ಆಗಿದೆ ನಿಂಗೆ ನೋಡಿ. ಓಹೋ, ಹೌದಾ? ಉಟ್ಕೋ ಕಷ್ಟ ಹೇಳಿಲ್ಲ. ಏನು ಕಷ್ಟ ಅಲ್ಲಿ, ಎಷ್ಟು ಚಂದ ಕಾಣತಿ ಗೊತ್ತು ನೀನು. ಸಾಕ್ ಬಿಡಪ್ಪ, ಹೊಗಳಿದ್ದೆ. ಹೊಗಳಿ ನಿಂಗಕ್ಕ ಹಟ್ಟಕ್ಕೆ ಏರಿಸ್ಬೇಡ ನಂಗೆ. ಏನೋಪ್ಪ ಇದ್ದಿದ್ದು ಹೇಳಿದೆ ನಾನು. ಏನೋ ಪಡೆ ಇದಕ್ಕೆ ನೋಡಿ ನಿಂಗೆ ಮರ್ಯಾದೆ ಕೊಡಕ್ಕೆ ನಂಗೆ ಇಷ್ಟನಾಗಂಗಿಲ್ಲ. ನಾನು ಎಷ್ಟು ಚೆನ್ನಾಗಿ ಅಕ್ಕ ಅಂತಂದ್ರು ಬೈಗಳದೈತಿ ಅಲ್ಲೇ, ಅದೆಷ್ಟರ ಹೊಲಸು ಬಾಯಿ ಐತೆ ನಿಂದು. ಬಾಯಿ ಬಿಟ್ರೆ ಬರೀ ಬೈಗಳನ್ನ ಇರ್ತಾವಲ್ಲ ನಿನ್ನ ಬಾಯಾಗ. ಪ್ರೀತಿ ತೊಗೊಂಡು ನಾ ತಮ್ಮ ಬಾರ ಅಂತೇಳಿ ಒಂದ್ಸಲ ಕರ್ತೀಯ. ಇನ್ನಂತ ಪಿಚಾಚಿ ನಾನು ಯಾಕೆ ಕರಿಬೇಕು? ಹಂಗಾದೇನಿದೆ ದೊಡ್ಡ ಪಿಚಾಚಿ. ಮಮ್ಮಿ ಹೇಳಿದ್ರು ಲಲಿತಾ ಆಂಟಿ ಮನೆಗೆ ಹೋಗೋಣ ಅಂತೇಳಿ. ಹಂಗಂತ ನೀನು ಸಾಯಂಕಾಲ ಬರೋನಿದ್ದೆಲ್ಲ, ಇಷ್ಟಿದ್ದು ಯಾಕೆ ಬಂದಿ? ಕಣ್ಣು ಬಿಟ್ಟು ನೋಡಿ, ಇವತ್ತು ಶನಿವಾರ. ಹೋದ ಶನಿವಾರ ಅಲ್ಲ, ಮತ್ತೆ ಬಿಟ್ಟೆ ನೋಡು ನಾನು. ನಿನ್ನಂತ ಹುಚ್ಚರಿಗೆಲ್ಲ ಗೊತ್ತಾಗ್ಬೇಕ, ಹೌದಿಲ್ಲ? ಇದಂತ್ರ 100% ನೋಡಾಳಿಯ ಅಲ್ಲ ಮಾವ. ನೋಡ್ರಿ, ನನಗೆ ಇಷ್ಟ ದಿನ ಯಾರು ಇದ್ದಿಲ್ಲ ಸಪೋರ್ಟಿಗೆ, ನೀವೊಬ್ಬರು ಸಿಕ್ಕ್ರಿ ನೋಡ್ರಿ. ಇಲ್ಲಾಂದ್ರೆ ಎಲ್ಲರೂ ಅಕ್ಕಿನ ಸಪೋರ್ಟ್ ಮಾವ, ನನಗೆ ಯಾರು ಇಲ್ಲೇ ಇರಲಿಲ್ಲ. ನಾನು ಬಂದೇನಲ್ಲ, ನೋ ಟೆನ್ಷನ್ ವೆನ್ ಐ ಆಮ್ ಹಿಯರ್. ಓಹೋ, ನೀವಿಬ್ರು ಅಂತ ಆದ್ರೆ ನೀಗ ನಿಮ್ಮಂತ 1000 ಜನ ಬಂದ್ರು ಈ ದೀಪ ಮುಂದೆ ಯಾವತ್ತಿದ್ರು ಝೀರೋನೇ. ಅಂಡರ್ಸ್ಟ್ಯಾಂಡ್? ಹೇ ಅಂಡರ್ಸ್ಟ್ಯಾಂಡ್ ಮಾತು ಸಾಕು. ಬಾಲಿ ಆಂಟಿಯನ್ನು ಕಾಯತಾರಂತೆ. ಗೊತ್ತಾಯ್ತಲ್ಲ ನೋಡಿ. ಬಂತು ಸಿಟ್ಟು ಬಂತು. ಏ ಚೇತಿಯಾ, ಅವಾಗ ಕರ್ಕೊಂಡು ಬಂದ್ಬಿಟ್ರೆ ನಾನು ಹೊಟ್ಟೆ ನಡೀಲಿ. ಎದಕ್ಕೆ ಹುಡುಗ ಎದುರಿಸ್ತಿ? ನೀನು ಕಮ್ಮಿ ಇರ ನಡಿ. ನನ್ನ ಹೆಂಡತಿ ಕಾಣ್ತಿಲ್ಲಲ್ಲ, ಎಲ್ಲಿ ಹೋಗಿದ್ದಾಳಿ? ದೇವ್ರೇ, ನನ್ನ ಹೆಂಡತಿ ಜಲ್ದಿ ಬರೋ ಮಾಡಪ್ಪ ನನ್ನ ಗಂಡ ಮುಂದೆ. ದೇವ್ರೇ, ನನ್ನ ಮಾತನ್ನ ಇಷ್ಟು ಜಲ್ದಿ ಹೇಳಿಸ್ಬಿಟ್ಟ. ಅದು ಫಸ್ಟ್ ಟೈಮ್. ನಂಬಕ್ಕಾಗತ್ತಿಲ್ಲ. ರಾಮ್, ಏನಾತ ಮ್ಯಾಗ ನೋಡ್ಕೊಂಡಿರ್ ಮಾಡಾತಿ? ಏನಿಲ್ಲ ಮೇಡಮ್ ಅವ್ರು, ಏನಿವತ್ತು ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬಿಟ್ಟಿರಿ? ಅದ ಲಲಿತಾ ಆಂಟಿ ಮನೆಗೆ ಹೋಗ್ಬೇಕಲ್ಲ, ಮತ್ತೆ ಮಮ್ಮಿ ಡ್ರೆಸ್ ಬೇಡ ಸೀರೆ ಉಟ್ಕೊಂಡು ಹೋಗು ಅಂತಂದ್ರೆ ಅದಕ್ಕೆ ಸೀರೆ ಉಟ್ಕೊಂಡೆ. ಓಹ್, ಹಂಗೆ ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ನೀನ್ ಕರೆಕ್ಟ್ ಬಂದಿದ್ದೆ. ನಾನು ಬಾ ಅಲ್ಲಿ ಆಂಟಿ ಮನೆಗೆ ಹೋಗೋಣ, ಆಂಟಿ ವೇಟ್ ಮಾಡತಾರಂತ ನಮ್ದು. ಹೋಗೋಣ ತಡಿ. ಇಷ್ಟು ತಕ ನಿನ್ಗ ಹುಡ್ಕಾಳಾಗಿದ್ದೇನೆ, ಈಗ ಕರ್ ಬಂದಿ ಕಣ್ಣ ಮುಂದೆ. ನಂಗ ಯಾಕ ಏನ ಕೆಲಸ ಆಯ್ತಾ? ಏನಿಲ್ಲಪ್ಪ, ಇವತ್ತು ಸ್ಪೆಷಲ್ ಏನೈತಿ ಗೊತ್ತಿಲ್ಲ. ಇವತ್ತಾ? ಯಾಕ ಏನೈತಿ? ಖರೇನು ಗೊತ್ತಿಲ್ಲ. ಎಲ್ಲಿಪ್ಪ ಗೊತ್ತಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿಂಗೆ ವಿಶ್ ಮಾಡೋಣ ಅಂತೇಳಿ ಹುಡ್ಕಾಳತ್ತಿದ್ದೆಪ್ಪ. ಓ, ಇವತ್ತು ವ್ಯಾಲೆಂಟೈನ್ಸ್ ಡೇ ಐತಿ? ನೆನಪಿಲ್ಲ ನಂಗೆ. ನಿನಗೆ ನೆನಪಿಲ್ಲ? ಕರೆ ಹೇಳು. ನೆನಪೈತಿ, ಹಂಗ ಸ್ವಲ್ಪ ನಿನ್ ಕಾಲು ಎಳೆಯೋಣ ಅಂತೇಳಿ. ನಮ್ಮ ಹುಡುಗಿ ಬಗ್ಗೆ ನಮಗೆ ಗೊತ್ತಿಲ್ಲ ಮತ್ತೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ವೈಫ್. ಧನ್ಯವಾದಗಳು ನನ್ನ ಮುದ್ದಿನ ಗಂಡ. ನಿಮಗೂ ಕೂಡ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ನಮ್ಮ ಪ್ರೀತಿ ಯಾವಾಗಲೂ ಹಿಂಗ ಶಾಶ್ವತವಾಗಿರ್ಬೇಕು. ಯಾವಾಗಲೂ ಹಿಂಗ ಇರ್ತೈತಿ. ಐ ಲವ್ ಯು ರಾಮ್.
ಐ ಲವ್ ಯು ಸೋ ಮಚ್ ತ್ರಿವೇಣಿ. ನೋಡು, ಹೋದ ವರ್ಷ ನಾವು ಲವರ್ಸ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ, ಈಗ ಹಸ್ಬೆಂಡ್ ವೈಫ್ ಆಗಿ ಸೆಲೆಬ್ರೇಟ್ ಮಾಡತ್ವಿ. ಮುಂದಿನ ವರ್ಷ ಮಮ್ಮಿ ಪಪ್ಪ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಹೇ ಏನು ಮಾತಾಡ್ತೀನಿ ನೀನು? ಅಯ್ಯೋ ಇದ್ದಿದ್ದ ಹೇಳತ್ತೀನಪ್ಪ, ಅದ್ರಾಗೇನೈತಿ. ಆಗ ನಾಚಿಕೆ ಗೀಚೆ ಎಲ್ಲ ಮನೆಯಿಂದ ಆಚೆಗೆ ಹಿಂಗೆ ನಾಚಿಕೆ ಬಿಟ್ಟರೆ ನಮಗೆ ಮಗು ಯಾವಾಗ ಆಗುತ್ತೆ? ಇಷ್ಟು ಬೇಗ ಮಗುನಾ? ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಡ್ರೇನೆ ಒಳ್ಳೆಯದು. ತೂ ಹೋಗಪ್ಪ, ಬಾ ಆಂಟಿ ವೇಟ್ ಮಾಡಾದ್ರಂತ ಹೋಗೋಣ ಬಾ. ಈ ನಾಚಿಕೆನ ಹೇಗೆ ಹೋಗಿಸ್ಬೇಕಂತ ನನಗೆ ಚೆನ್ನಾಗುತ್ತೆ ತ್ರಿವೇಣಿ. ನನಗಂತೂ ಬೇಬಿ ಬೇಕೇ.